ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ರಾಜು ಕಡೆ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಮಾಡ್ತಾ ಇದ್ದೀನಿ, ಬೆಂಗಳೂರು ಟು ಗುವಾಹಟಿ. ಸೊ ಈ ಫ್ಲೈಟ್ ಜರ್ನಿಯಲ್ಲಿ ನಾನು ನನ್ನ ಎಕ್ಸ್ಪೀರಿಯನ್ಸ್ನ ನಿಮಗೆ ಶೇರ್ ಮಾಡ್ತೀನಿ ವಿಡಿಯೋದಲ್ಲಿ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿರ್ತೈತಿ ಫ್ಲೈಟಲ್ಲಿ, ಮತ್ತು ಯಾವ ಥರ ಟಿಕೆಟ್ ತೊಗೋಬೇಕು, ಸೊ ಯಾವ ಥರ ಬೋರ್ಡಿಂಗ್ ಪಾಸ್ ತೊಗೋಬೇಕು, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಮುಗಿಯೋಟ್ಲಿ ನೋಡಿರಿ. ಸೊ ನೀವು ಯಾರಾದರೂ ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಮಾಡ್ತಾ ಇದ್ದೀರಾ, ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಟರ್ಮಿನಲ್ 1 ಏರ್ಪೋರ್ಟ್ ಒಳಗಡೆ ಬಂದೀನಿ. ಸೊ ಆಕಾಶ ಏರ್ಲೈನ್ಸ್ದು ರಿಲೇಟೆಡ್ ಏನಿರ್ತಲ್ಲ, ನನ್ನ ಬೋರ್ಡಿಂಗ್ ಪಾಸ್ನ ಪ್ರಿಂಟ್ ಮಾಡ್ಕೋಬೇಕು. ಸೊ ಆಲ್ರೆಡಿ ನಾನು ಎಲ್ಲ DG ಆ ಥರಲ್ಲಿ ರಿಜಿಸ್ಟರ್ ಮಾಡಿದ್ದೆ, ಬಟ್ ನನ್ನ ಕನ್ಫರ್ಮೇಷನ್ಗೆ ಒಂದು ಬೋರ್ಡಿಂಗ್ ಪಾಸ್ ಬೇಕಾಗಿತ್ತು. ಸೊ ಅದಕ್ಕೆ ಇಲ್ಲಿ ಕಲೆಕ್ಟ್ ಮಾಡ್ಕೋತೀನಿ. ಬೋರ್ಡಿಂಗ್ ಪಾಸ್ನ ಕಲೆಕ್ಟ್ ಮಾಡ್ಕೊಂಡೆ. ಅಲ್ಲಿ ಪರ್ಟಿಕ್ಯುಲರ್ಲಿ ಏರ್ಲೈನ್ಸ್ದಲ್ಲಿ ಕ್ಯಾಬಿನ್ ಇರುತ್ತಲ್ಲ, ಸೊ ಅಲ್ಲಿ ನಾನು ಕಲೆಕ್ಟ್ ಮಾಡ್ಕೊಂಡೆ ಬೋರ್ಡಿಂಗ್ ಪಾಸ್ನ. ಆಕಾಶ ಏರ್ಲೈನ್ಸ್ ವಿಂಡೋ ಸೀಟ್. ನಿಮ್ಗೆ ಐಡೆಂಟಿಟಿಗೋಸ್ಕರ ಆಧಾರ್ ಕಾರ್ಡ್ ಅಥವಾ ನಿಮ್ಮ ಪಾಸ್ಪೋರ್ಟ್ ಕೊಟ್ಟರೆ ಸಾಕು, ನಿಮ್ಗೆ ಬೋರ್ಡಿಂಗ್ ಪಾಸ್ ಈಸಿಯಾಗಿ ವೆರಿಫೈ ಮಾಡಿ ಕೊಡ್ತಾರೆ ನಿಮಗೆ. ಇವಾಗ ಸೆಕ್ಯೂರಿಟಿನ ಚೆಕಿನ್ ಮಾಡ್ಕೋಬೇಕು. ಸೆಕ್ಯೂರಿಟಿನ ಚೆಕಿನ್ ಅಂದರೆ ನಮ್ಮ ಬ್ಯಾಗ್ಸಲ್ಲಿ ಏನಿದೆ ಎಲ್ಲ ಪ್ರತಿಯೊಂದು ತೆಗೆದು ಅವ್ರಿಗೆ ತೋರಿಸ್ಬೇಕು. ಪ್ರತಿಯೊಂದು ಐಟಮ್ಸ್ನ ಅವ್ರು ವೆರಿಫೈ ಮಾಡ್ತಾರೆ. ಸೊ ಅದನ್ನು ಏರ್ಪೋರ್ಟಲ್ಲಿ ಫ್ಲೈಟಲ್ಲಿ ಅದನ್ನು ವ್ಯಾಲಿಡಿಟಿ ಮಾತ್ರ ಅದನ್ನು ಮುಂದೆ ನಮಗೆ ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕೆ ಅಲೋ ಮಾಡ್ತಾರೆ. ಸೊ ಇಲ್ಲ ಅಂದರೆ ಅದನ್ನು ನಾವು ಇಲ್ಲೇ ಇಟ್ಟು ಹೋಗಬೇಕಾಗತ್ತೆ. ಸೊ ಕೆಲವೊಂದು ಥಿಂಗ್ಸ್ಗಳನ್ನ ಫ್ಲೈಟಲ್ಲಿ ಹೋಗೋಕೆ ಅಲೋ ಇರೋಂಗಿಲ್ಲ. ಸೊ ಇವಾಗ ನಾನು ಸೆಕ್ಯೂರಿಟಿನ ಚೆಕಿನ್ ಮಾಡಿಸ್ಬೇಕು. ಎಲ್ಲ ಪ್ರತಿಯೊಂದು ಐಟಮ್ಸ್ನ ತೆಗೆದು ಅವ್ರಿಗೆ ತೋರಿಸಿ ಮತ್ತು ನನ್ನ ಬ್ಯಾಗ್ಗಳನ್ನು ವಾಪಸ್ ಪ್ಯಾಕ್ ಮಾಡಬೇಕು. ಸೊ ಅದು ನನ್ನ ಬ್ಯಾಗು ಅದರೆಲ್ಲ ತೆಗೆದು ಇಲ್ಲಿ ಹಾಕಿದ್ದೀನಿ. ಎಲ್ಲ ನಾನು ಎಲೆಕ್ಟ್ರಾನಿಕ್ ಐಟಮ್ಸ್ನ ಸ್ಕ್ಯಾನ್ ಮಾಡ್ತಾರೆ. ಸೆಕ್ಯೂರಿಟಿ ಚೆಕಿನ್ ಕಂಪ್ಲೀಟ್ ಆಯಿತು. ಪ್ರತಿಯೊಂದು ಐಟಮ್ಸ್ನ ಅದು ತೋರಿಸಿದೆ. ಸೊ ಅವ್ರು ವೆರಿಫೈ ಮಾಡಿದರು. ಅಂದರೆ ಅಲ್ಲಿ ಒಂದು ಮಷಿನ್ ಒಳಗೆ ಪಾಸ್ ಮಾಡ್ತಾರೆ. ಸೊ ಅಲ್ಲಿ ನಿಮಗೆ ಸ್ಕ್ಯಾನ್ ಆಗುತ್ತೆ ಪ್ರತಿಯೊಂದು ನಿಮ್ಮ ಬ್ಯಾಗ, ನಿಮ್ಮದು ಏನೇನು ಎಲೆಕ್ಟ್ರಾನಿಕ್ಸ್ ಐಟಮ್ಸು. ಸೊ ಇಲ್ಲ ಡಿಟೆಕ್ಟ್ ಮಾಡ್ತಾರೆ ಏನಾರು ಹಾರ್ಟ್ಫುಲ್ ಡಿವೈಸಸ್ ಏನಿರ್ತೀರ ತೊಗೊಂಡು ಅಲೋ ಇರೋಂಗಿಲ್ಲ ಫ್ಲೈಟ್ ಒಳಗೆ. ಸೊ ಅದೆಲ್ಲ ಸೆಕ್ಯೂರಿಟಿ ಎಲ್ಲ ಪಾಸ್ ಆಯಿತು. ಸೊ ಇವನ್ ನನ್ನ ಬೆಲ್ಟ್ ಗೊತ್ತಲ್ಲ, ನನ್ನ ಬೆಲ್ಟ್ ಹಾಕೊಂಡಾಗೆ ಬಂದುಬಿಟ್ಟಿದೆ ಮುಂದ್ಗಡೆ. ಸೊ ಅವರು ಮತ್ತು ತಿರ್ಗಾ ವಾಪಸ್ ಹೋಗಿ ನನ್ನ ಬೆಲ್ಟ್ ಸತಿ ನಾನು ತೆಗೆದು ಅಲ್ಲಿ ಇಟ್ಕೇಶನ್ ನೋಡಿದೆ. ಮತ್ತು ಹಾಗೆ ನನ್ನ ಶೂಸ್ನು ತೆಗೆದ್ರು. ಶೂಸ್ ಒಳಗೆ ಏನೇನು ಥಿಂಗ್ಸ್ನ ಕ್ಯಾರಿ ಮಾಡ್ಬೋದು ಅಂತ ಡೌಟ್ ಬರುತ್ತಲ್ಲ. ಸೊ ನಾನು ಶೂಸ್ನು ಚೆಕ್ ಮಾಡಿದರು. ಸೊ ಅದೆಲ್ಲ ವೆರಿಫೈ ಮಾಡಿದ ತಕ್ಷಣ ನಾನು ಒಳಗಡೆ ಬಿಟ್ಟರು. ಸೆಕ್ಯೂರಿಟಿ ಚೆಕಿನ್ ಪಾಸ್ ಆಯಿತು. ಸೊ ನಂದು ಗೇಟ್ ನಂಬರ್ 26. ಬೋರ್ಡಿಂಗ್ ಟೈಮ್ 9 ಗಂಟೆಗೆ ಐತಿ. ಸೊ 9 ಗಂಟೆವರೆಗೂ ನಾನು ಇಲ್ಲೇ ವೇಟ್ ಮಾಡಬೇಕು. ಅಲ್ಲಿಂದ ನಮ್ಮದು ಆಕಾಶ ಏರ್ ಒಳಗೆ ಹೋಗ್ತೀನಿ ಒಳಗಡೆ. ಸೊ ಅಲ್ಲಿ ತೋರಿಸ್ತೀನಿ. ವಿಂಡೋ ಸೀಟ್ನ ಬುಕ್ ಮಾಡಿದ್ದು ಫಸ್ಟ್ ಟೈಮ್. ಮತ್ತು ಮಿಡಲ್ ಏನು ಕುಂದಿರೋದಂటే ವಿಂಡೋ ಸೀಟ್ನೇ ಪರ್ಟಿಕ್ಯುಲರಾಗಿ ಬುಕ್ ಮಾಡಿದೆ ಅಲ್ಲಿ. ಸೊ ಫ್ಲೈಟ್ ಜರ್ನಿ ಫಸ್ಟ್ ಟೈಮ್. ಸೊ ಹೆಂಗೆ ಅನ್ನಿಸ್ತು ನೋಡೋಣ ಬರ್ರಿ. ನಮ್ಮ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಟ್ರಾವೆಲ್ ಮಾಡ್ಯಾರ, ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡೋರು. ಅವ್ರು ಹೇಳ್ತಾಯಿದ್ರು ಟರ್ಬುಲೆನ್ಸ್ ಆಗ್ತದೆ ಒಂದೊಂದು ಸಲ ಅಂತ. ಸೊ ನೋಡಮ್ಮ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮಗೂ ತೋರಿಸ್ತೀನಿ ಅಲ್ಲಿ. ಫಸ್ಟಿಗೆ ನಾನು ಈ ಫ್ಲೈಟ್ ಟಿಕೆಟ್ನ ಮೇಕ್ ಮೈ ಟ್ರಿಪ್ಪಲ್ಲಿ ಬುಕ್ ಮಾಡಿದೆ. ಸೊ ಅಲ್ಲಿ ಆಫರ್ ಇತ್ತು, ನನಗೆ ಒಂದು ಕೂಪನ್ ಕೋಡ್ಸ್ ಅಪ್ಲೈ ಮಾಡ್ಕೇಸಿ ಸೊ ನಾನು ಅಲ್ಲಿ ಫ್ಲೈಟ್ ಟಿಕೆಟ್ನ ಬುಕ್ ಮಾಡಿದೆ. ಸೊ ನೀವು ಪರ್ಟಿಕ್ಯುಲರ್ಲಿ ನೀವು ಯಾವ ಏರ್ಲೈನ್ಸ್ನಲ್ಲಿ ಟ್ರಾವೆಲ್ ಮಾಡ್ತಿಲ್ಲ ಅದೇ ವೆಬ್ಸೈಟಲ್ಲಿ ಹೋಗಿ ನೀವು ಟಿಕೆಟ್ ಬುಕ್ ಮಾಡಿದರೆ ನಿಮ್ಗೆ 20% ಡಿಸ್ಕೌಂಟ್ ಏನೋ ಸಿಗುತ್ತೆ. ಸೊ ನೀವು ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ನೀವು ಹೋಗಿ ಬುಕ್ ಮಾಡ್ಬೋದು. ಹಿಂಗೆ ಲೈಕ್ ಮೇಕ್ ಮೈ ಟ್ರಿಪ್ ಸಮ್ ಅದರ್ ವೆಬ್ಸೈಟ್ಸು ಇರ್ತಾವೆ, ಅಲ್ಲಿ ಹೋಗಿ ನೀವು ಬುಕ್ ಮಾಡ್ಬೋದು. ನಾವು ಮೇಕ್ ಮೈ ಟ್ರಿಪ್ನ ಚೂಸ್ ಮಾಡ್ಕೊಂಡು, ಯಾಕಪ್ಪ ಮೊದಲಿಂದ ನಾನು ಅದರಲ್ಲಿ ನಾನು ಬುಕ್ ಮಾಡ್ತಿದ್ದೆ ಜಾಸ್ತಿ ಟ್ರಾವೆಲಿಂಗ್ ಹೋಗಬೇಕಪ್ಪ ಅಂದ್ರೆ ಬಸ್ ಟ್ರೈನು. ಸೊ ಅದರಿಂದ ನನಗೆ ಅಲ್ಲಿ ಸ್ವಲ್ಪ ಕೂಪನ್ಸ್ ಇದ್ದು. ಸೊ ಅದೇ ಕೂಪನ್ಸ್ ಕೂಡ ನಾನು ಇಲ್ಲಿ ಫ್ಲೈಟ್ಗೆ ಅಪ್ಲೈ ಮಾಡಿದೆ. ಸೊ ನನಗೆ ಒಂದು 20-25% ನನಗೆ ಡಿಸ್ಕೌಂಟ್ ಸಿಕ್ತು ಅಲ್ಲಿ. ಸೊ ಅದರಿಂದ ನಾನು ಅಲ್ಲಿ ಫ್ಲೈಟ್ ಟಿಕೆಟ್ನ ಬುಕ್ ಮಾಡಿಕೊಂಡೆ. ಸೊ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಡ ನಂತರ ನಿಮಗೆ ನೀವು ಏನು ಜರ್ನಿ ಮಾಡ್ತಿರಲ್ಲ ಆ ಜರ್ನಿಯಿಂದ ಹಿಂದುಗಡೆ ಹಿಡಿದು 48 hours ಒಳಗಡೆ ನಿಮ್ಮದು ಬೋರ್ಡಿಂಗ್ ಪಾಸ್ ಜನ್ರೇಟ್ ಆಗುತ್ತೆ. ಸೊ ನೀವು ಆನ್ಲೈನ್ ಈ ಟಿಕೆಟ್ನು ಜನ್ರೇಟ್ ಮಾಡ್ಕೋಬೋದು, ಬೋರ್ಡಿಂಗ್ ಪಾಸ್ನು ಜನ್ರೇಟ್ ಮಾಡ್ಕೋಬೋದು. ಸೊ ಇಲ್ಲಿ ಏರ್ಪೋರ್ಟಿಗೆ ಬಂದಿಂದ ಸೊ ನೀವು ಈ ಥರ ಫಿಸಿಕಲ್ ಬೋರ್ಡಿಂಗ್ ಪಾಸ್ನು ಪ್ರಿಂಟ್ ಮಾಡ್ಕೋಬೋದು. ಅಕಸ್ಮಾತ್ ನೀವು DG ಈ ಥರ ಏನು ನಿಮ್ಗೆ ಕ್ಯೂವಲ್ಲಿ ನಿಂದಿರೋದು ಭಾಳ ಬೇಸರ ಆಗಿತ್ತಪ್ಪ ಅಂದ್ರೆ DG ಆ ಥರದ್ದು ಒಂದು ಆ್ಯಪ್ ಐತಿ. ಸೊ ಆ ಆ್ಯಪಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ನ ಎಂಟ್ರಿ ಮಾಡ್ಕೇಸಿ ನಿಮ್ಮದು ಫೇಸ್ ಸ್ಕ್ಯಾಮ್ನ ನಿಮ್ಮದು ಫೇಸ್ನ ಡಿಟೆಕ್ಟ್ ಮಾಡುತ್ತೆ. ನಿಮ್ಮ ಫೇಸ್ನಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕು, ನಿಮ್ಮದು ಫೋಟೋ ಲೈವ್ ಫೋಟೋ ಹೊಡೆದು. ಸೊ ಜಸ್ಟ್ ನಿಮ್ಮದು ಫೇಸ್ ಸ್ಕ್ಯಾನ್ ಮಾಡ್ಕೇಸಿ ನೀವು ಒಳಗೆ ಬರ್ಬೋದು. ಬೋರ್ಡಿಂಗ್ ಪಾಸ್ನು ನೀವು ಅಲ್ಲಿ ಎಂಟ್ರಿ ಮಾಡಿರ್ತೀರ ಬಾರ್ಸ್ ಕೋಡ್ ಸ್ಕ್ಯಾನ್ ಮಾಡಿ DG ಹತ್ರದಲ್ಲಿ ಅಕಸ್ಮಾತ್. ಸೊ ನೀವು ಬೆಟರ್ ನೀವು DG ಹತ್ರನೂ ಆ್ಯಪ್ ಚೂಸ್ ಮಾಡ್ಕೊಂಡು ನೀವು ಬರ್ಬೋದು. ಸೊ ನನ್ನ ಫ್ಲೈಟು ಇಲ್ಲಿ ಗೇಟ್ ನಂಬರ್ 26 ಬರ್ತೈತಿ. ಸೊ ನಾನು ಅಲ್ಲಿ ಹೋಗಿ ನಾನು ವೇಟ್ ಮಾಡಬೇಕು ಗೇಟ್ ನಂಬರ್ 26. ನನ್ನ ಫ್ಲೈಟ್ ಕ್ಯೂವಲ್ಲಿ ಇತ್ತುವಾಗ. ಸೊ ನನಗಿಂತ ಮುಂಚೆ ಇನ್ನೊಂದು ಫ್ಲೈಟ್ ಹೋಗುತ್ತೆ. ಆ ಫ್ಲೈಟ್ ಹೋದ ತಕ್ಷಣ ನನ್ನ ಫ್ಲೈಟ್ ಬರುತ್ತೆ. ಸೊ ಅಲ್ಲಿ ನಾನು ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ಬೋರ್ಡಿ ಗೇಟಿಂದ ಎಲ್ಲ ಪ್ಯಾಸೆಂಜರ್ಸ್ಗೆ ಪಿಕಪ್ ಮಾಡ್ಕೊಳ್ಳೋಕ್ಕೆ ಅಂತ ಬಸ್ ಮತ್ತು ಸೊ ಎಲ್ಲ ಪ್ಯಾಸೆಂಜರ್ಸ್ನ ಪಿಕಪ್ ಮಾಡ್ಕೊಂಡು ಸೊ ಫ್ಲೈಟ್ವರೆಗೂ ಕರ್ಕೊಂಡು ಹೋಗ್ತಾರೆ ನಮಗೆ. ಹೋಗ್ಬೇಕಾದ್ರೆ ಫ್ಲೈಟ್
ಇದೆ ನೋಡ್ರಿ. ಸೊ ಇದೇ ಫ್ಲೈಟಲ್ಲಿ ನಾನು ಜರ್ನಿ ಮಾಡಬೇಕು. ಫಸ್ಟ್ ಟೈಮ್ ನಾನು ಫ್ಲೈಟಲ್ಲಿ ಜರ್ನಿ ಮಾಡ್ತಾ ಇದ್ದು. ಬರೀ ಒಳಗೆ ಹೋಗೋಣ, ನಿಮಗೆ ಹೇಗೈತಿ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತೀನಿ. ಕಡೆಗೂ ಫ್ಲೈಟ್ ಒಳಗೆ ಬಂದು ಕೂತೀನಿ. ಸೊ ವಿಂಡೋ ಸೀಟ್ನ ಬುಕ್ ಮಾಡಿದೆ. ಸೊ ವಿಂಡೋ ಸೀಟ್ ಬರ್ಲಿಕ್ಕೆ ಕೂತಿದ್ದೆ ಇವಾಗ 21 ಆ್ಯಪ್ ಅಂತ. ಸೊ ನೋಡಬೇಕು ಇವಾಗ ಮೇಲೆ ಹರುವಾಗ ಹೆಂಗೆ ಕಾಣ್ತದೆ ಅಂತ ವ್ಯೂ. ಬನ್ನಿ ಎಕ್ಸಾಕ್ಟ್ ತೋರಿಸ್ತೀನಿ. ಸೊ ಬೇಡಾದರೂ ನೀವು ವಿಂಡೋ ಕ್ಲೋಸ್ ಮಾಡ್ಕೋಬೋದು ಈ ಥರ ಏನು ಫುಲ್ ಮಾಡಿ. ಸೊ ಇದನ್ನು ಕ್ಲೋಸ್ ಮಾಡೋಕೆ ನಾನು ಅಂತೂ ಬುಕ್ ಮಾಡಿಲ್ಲ. ನಾ ಎಕ್ಸಾಕ್ಟ್ ವ್ಯೂ ನೋಡಬೇಕು ಫ್ಲೈಟ್ ಹಾರುವಾಗ. ಸೀಟ್ ಬೆಲ್ಟ್ ಹಾಕೋಣ, ಸೇಫ್ಟಿ. This will allow other customers to pass by you and we can be underway quickly for an on-time departure. ನೋಡಿ ಇವಾಗ ಸೀಟ್ ಬೆಲ್ಟ್ ಟೈಟ್. ಇವಾಗ ನೋಡಿ ಫ್ಲೈಟ್ನಲ್ಲಿ ಕ್ರೂ ಮೆಂಬರ್ಸು ರೂಲ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಎಲ್ಲ ಪ್ಯಾಸೆಂಜರ್ಸ್ಗೆ. ಯಾವ ಥರ ಸೀಟ್ ಬೆಲ್ಟ್ ಹಾಕೋಬೇಕು ಮತ್ತು ಎಮರ್ಜೆನ್ಸಿ ಕೇಸಲ್ಲಿ ಯಾವ ಡೋರ್ಗೆ ಎಕ್ಸಿಟ್ ಆಗಬೇಕು ಎಲ್ಲನೂ ಪ್ರತಿಯೊಂದು ರೂಲ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಹಾಗೂ ಎಮರ್ಜೆನ್ಸಿಯಲ್ಲಿ ಏನಾದರೂ ಫ್ಲೈಟಲ್ಲಿ ಬೆಂಕಿ ಕಾಣಿಸ್ಕೊಂಡ್ರೆ ಸೊ ಮತ್ತು ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗುತ್ತೆ. ಸೊ ಅಲ್ಲಿ ಸಮುದ್ರದಲ್ಲಿ ಅಥವಾ ನದಿಯಲ್ಲಿ ಫ್ಲೈಟ್ನ ಲ್ಯಾಂಡಿಂಗ್ ಮಾಡ್ತಾರೆ. ಸೊ ಆ ಸಮಯದಲ್ಲಿ ಯಾವ ಥರ ಜಾಕೆಟ್ ಹಾಕಬೇಕು ಪ್ರತಿಯೊಂದು ರೂಲ್ಸ್ನ ಕ್ರೂ ಮೆಂಬರ್ಸ್ನ ಪ್ಯಾಸೆಂಜರ್ಸ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಇವಾಗ ಫ್ಲೈಟು ಟೇಕಾಪಿಗೆ ರೆಡಿ ಆಗ್ತಾ ಇದೆ. ಸ್ಲೋ ಆಗಿ ರನ್ವೇ ಕಡೆ ಹೋಗ್ತಾ ಇದೆ ನೋಡ್ಬೋದು. ಸೊ ಬನ್ನಿ ಅಲ್ಲಿ ರನ್ವೇದಲ್ಲಿ ಯಾವ ಥರ ಸ್ಪೀಡ್ ಹೋಗುತ್ತೆ, ಎಷ್ಟಲ್ಲಿ ಸ್ಪೀಡ್ ಹೋಗುತ್ತೆ ಸೊ ತೋರಿಸ್ತೀನಿ. ಇವಾಗ ಫ್ಲೈಟು ಟೇಕ್ ಆಫ್ಗೆ ರೆಡಿ ಆಗಿದೆ. ಟೇಕ್ ಆಫ್ ಆಗೋಕ್ಕಿಂತ ಮುಂಚೆ 1000 km/h ಸ್ಪೀಡಾಗಿ ಹೋಗಿ ಟೇಕ್ ಆಫ್ ಆಗುತ್ತೆ ಫ್ಲೈಟು. ಇವಾಗ ಸ್ಟಾರ್ಟ್ ಆಗಿದೆ ನೋಡಿ. ಫ್ಲೈಟಲ್ಲಿ ನಿಮಗೆ ಊಟ ಕೂಡ ಸಿಗುತ್ತೆ. ನಾನು ಟಿಕೆಟ್ ಬುಕ್ ಮಾಡುವಾಗ ನಾನು ಕಾಂಪ್ಲಿಮೆಂಟ್ರಿಯಾಗಿ ಈ ಫುಡ್ನ ಆರ್ಡರ್ ಮಾಡಿದ್ದೆ. ಸೊ ನನಗೆ ಮ್ಯಾಂಗೋ ಮಿಲ್ಕ್ ಶೇಕು ಮತ್ತು ಚಿಕನ್ ಕರಿ ರೈಸು ಇವು ನನಗೆ ಫುಡ್ ಐಟಮ್ಸ್ ನನಗೆ ಫ್ಲೈಟಲ್ಲಿ ಪ್ರೊವೈಡ್ ಮಾಡಿದರು. ಅದರ ಜೊತೆಗೆ ಟಿಶ್ಯೂ ಪೇಪರು. ಸೊ ಈ ಕವರಲ್ಲಿ ನೀವು ನೋಡ್ಬೋದು. ಇದರಲ್ಲಿ ನಿಮಗೆ ಸ್ಪೂನ್ ಕೂಡ ಸಿಗುತ್ತೆ. ಚಿಕ್ಕ ವಯಸ್ಸಿನಿಂದ ನನಗೊಂದು ಆಸೆ ಇತ್ತು ವಿಮಾನದಲ್ಲಿ ಪ್ರಯಾಣ ಮಾಡಬೇಕಂತ. ಸೊ ಈ ಮೇಘಾಲಯದ ಟ್ರಿಪ್ದಲ್ಲಿ ಅದು ನನಸಾಯಿತು. ಸೊ ಇನ್ಮೇಲಿಂದ ನೋಡಿ ಯಾವ ಥರ ಲಾಕ್ಸ್ ಬರ್ತಾ ಇರುತ್ತೆ. 3 hours later. ಇವಾಗ ಫ್ಲೈಟು ಆಲ್ಮೋಸ್ಟ್ ಗುವಾಹಟಿಗೆ ರೀಚ್ ಆಯಿತು. ಈಗ ಗುವಾಹಟಿ ರನ್ವೇ ಕಡೆ ಹೋಗ್ತಾ ಇದೆ. ಸೊ ಇವಾಗ ಫ್ಲೈಟು ಲ್ಯಾಂಡ್ ಮಾಡೋಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಫೈನಲಿ ಗುವಾಹಟಿ ಏರ್ಪೋರ್ಟಿಗೆ ಬಂದೆ. ಸೊ ಎಕ್ಸಿಟಿಂದ ಹೊರಗೆ ಹೋಗ್ಬೇಕು ಇವಾಗ. ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಮೇಘಾಲಯ ಟ್ರಿಪ್ನ ಸ್ಟಾರ್ಟ್ ಮಾಡ್ತೀನಿ. ಸೊ
ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ, ನನ್ನ ಫ್ಲೈಟ್ ಜರ್ನಿ, ಮೈ ಫಸ್ಟ್ ಫ್ಲೈಟ್ ಜರ್ನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ ಕಳಿಸ್ರಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ. ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.